ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 100ನೆಯ ಅಧ್ಯಾಯವಾದ ಜಲಧೇನು ದಾನ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ದೊರೆಯೇ, ಇನ್ನು ಜಲಧೇನು ದಾನ ವಿಚಾರವನ್ನು ಹೇಳುವೆನು. ಪುಣ್ಯ ದಿನದಲ್ಲಿ ವಿಧಿಪೂರ್ವಕವಾಗಿ ಗೋಚರ್ಮದಳತೆಯ ಪ್ರದೇಶವನ್ನು ಗೋಮಯದಿಂದ ಸಾರಿಸಿ ಸಿದ್ಧಪಡಿಸಬೇಕು. ಆ ಸ್ಥಳದಲ್ಲಿ ನಡುವೆ ಪೂರ್ಣ ಕಲಶವನ್ನು ಇಡಬೇಕು. ಕರ್ಪೂರಾಗುರು ಚಂದನಗಳ ಸುವಾಸನೆಯುಳ್ಳುದಾಗಿ ಸುಗಂಧೋದಕದಿಂದ ಪೂರ್ಣವಾಗಿರುವ ಆ ಕಲಶವನ್ನೇ ಗೋವನ್ನಾಗಿ ಕಲ್ಪಿಸಿಕೊಳ್ಳಬೇಕು. ನೀರಿನಿಂದ ತುಂಬಿದ ಮತ್ತೊಂದು ಚಿಕ್ಕ ಕಲಶವನ್ನು ಕರುವನ್ನಾಗಿ ಭಾವಿಸಿಕೊಳ್ಳಬೇಕು. ಮಹಾರಾಜ ಮಂತ್ರ ಪುಷ್ಪಗಳಿಂದ ಪೂಜಿತವಾಗಿ ಮಾಲೆಗಳಿಂದಲೂ ಅಲಂಕೃತವಾಗಿ ವೃದ್ಧಿಪ್ರದವಾದ ಆ ಕಲಶವನ್ನು ಎಳೆಯ ಗರಿಕೆಯ ಹುಲ್ಲುಗಳಿಂದ ಅಲಂಕರಿಸಿ ಅದರೊಳಗೆ ಪಂಚರತ್ನಗಳನ್ನು ಹಾಕಿ ಜಟಾಮಾಂಸಿ, ಲಾವಂಚ, ಕುಷ್ಠಮೂಲಿಕೆ, ಕಲ್ಲುಹು, ಸುರಸುರಕಿ, ನೆಲ್ಲಿಕಾಯಿ, ಸಾಸಿವೆ ಇವುಗಳನ್ನು ಸರ್ವಧಾನ್ಯಗಳನ್ನು
ಕಲಶದ ಸುತ್ತಲೂ ಹರಡಿ 4 ದಿಕ್ಕುಗಳಲ್ಲೂ 4 ಪಾತ್ರೆಗಳನ್ನು ಇಡಬೇಕು. ಆ 4ರಲ್ಲಿ ಮೊದಲನೆಯ ಪಾತ್ರೆಯು ತುಪ್ಪದಿಂದಲೂ, 2ನೆಯದು ಮೊಸರಿನಿಂದಲೂ, 3ನೆಯದು ಜೇನುತುಪ್ಪದಿಂದಲೂ, 4ನೆಯದು ಸಕ್ಕರೆಯಿಂದಲೂ ತುಂಬಿದುದಾಗಿರಬೇಕು. ಸುವರ್ಣದಿಂದ ಮುಖವನ್ನು, ಕೃಷ್ಣಾಗರುವಿನಿಂದ ಕೊಂಬನ್ನು, ಪ್ರಶಸ್ತವಾದ ಪತ್ರಗಳಿಂದ ಕಿವಿಗಳನ್ನು, ಮುತ್ತುಗಳಿಂದ ಕಣ್ಣುಗಳನ್ನು, ತಾಮ್ರದಿಂದ ಪೃಷ್ಠಭಾಗವನ್ನು, ಕಂಚಿನಿಂದ ಮೈಯನ್ನು, ದರ್ಬೆಗಳಿಂದ ರೋಮಗಳನ್ನು, ಸೂತ್ರದಿಂದ ಬಾಲವನ್ನು, ಕರಿಯ ಒಡವೆಯಿಂದ ಗಂಟೆಯನ್ನು, ಕಂಬಳಿಯ ದಾರದಿಂದ ಹೂಮಾಲೆಯನ್ನು, ಬೆಲ್ಲದಿಂದ ಬಾಯನ್ನು, ಮುತ್ತಿನ ಚಿಪ್ಪಿನಿಂದ ಹಲ್ಲುಗಳನ್ನು, ಸಕ್ಕರೆಯಿಂದ ನಾಲಗೆಯನ್ನು, ಹೊಸ ಬೆಣ್ಣೆಯಿಂದ ಮೊಲೆಗಳನ್ನು, ಕಬ್ಬಿನಿಂದ ಕಾಲುಗಳನ್ನು ಆ ಕಲಶಧೇನುವಿಗೆ ಕಲ್ಪಿಸಿ ಅದನ್ನು ಕೃಷ್ಣಾಜಿನದ ಮೇಲೆ ಸ್ಥಾಪಿಸಿ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ರಾಜೇಂದ್ರನೇ, ವೇದ ಪಾರಂಗತನು, ಸಾಧುವು, ಶ್ರೋತ್ರಿಯನು, ಆಹಿತಾಗ್ನಿಯು, ತಪೋವೃದ್ಧನು, ಕುಟುಂಬಿಯೂ ಆಗಿ ಸತ್ಪಾತ್ರನಾಗಿರುವ ಬ್ರಾಹ್ಮಣನಿಗೆ ಆ ಜಲಧೇನುವನ್ನು ದಾನ ಮಾಡುವವನು, ಆ ದಾನವನ್ನು ನೋಡುವವನು, ಕೇಳುವವನು, ದಾನವನ್ನು ತೆಗೆದುಕೊಳ್ಳುವ ಬ್ರಾಹ್ಮಣನು ಪಾಪವನ್ನು ಕಳೆದುಕೊಳ್ಳುವರು. ಬ್ರಾಹ್ಮಣನನ್ನು ಕೊಂದವನು, ತಂದೆಯನ್ನು ಕೊಂದವನು, ಗೋವನ್ನು ಕೊಂದವನು, ಸುರಾಪಾನ ಮಾಡಿದವನು, ಗುರುಪತ್ನಿ ಸಂಗ ಮಾಡಿದವನೂ ಕೂಡ ಜಲಧೇನು ದಾನದಿಂದ ಪಾಪಗಳನ್ನೆಲ್ಲ ಕಳೆದುಕೊಂಡು ವಿಷ್ಣು ಪದವನ್ನೇದುವನು. ದೊರೆಯೇ, ಉತ್ತಮವಾದ ದಕ್ಷಿಣೆಯನ್ನು ಪೂರ್ತಿಯಾಗಿ ಕೊಟ್ಟು ಅಶ್ವಮೇಧ ಯಾಗವನ್ನು ಮಾಡುವವನು, ಜಲಧೇನು ದಾನ ಮಾಡುವವನು ಇಬ್ಬರೂ ಸಮಾನರು. ಜಲಧೇನು ದಾನಿಯು ಜಲಾಹಾರನಾಗಿ 1 ದಿನವೂ, ದಾನವನ್ನು ತೆಗೆದುಕೊಂಡವನು ಜಲಾಹಾರನಾಗಿ 3 ರಾತ್ರಿಯೂ ಇರಬೇಕೆಂಬುದರಲ್ಲಿ ಸಂಶಯವಿಲ್ಲ. ನೀರನ್ನು ದಾನ ಮಾಡುವವರು ಎಲ್ಲಿ ಹಾಲು ಹರಿಯುವ ನದಿಗಳೋ, ಜೇನುತುಪ್ಪದ ಪಾಯಸದ ಕೆಸರೋ, ಅಪ್ಸರರ ಗಾನವೋ ಆ ಎಡೆಗೆ ಹೋಗುವರು. ದಾನವನ್ನು ಮಾಡುವವನು, ಮಾಡಿಸುವವನು, ತೆಗೆದುಕೊಳ್ಳುವ ಬ್ರಾಹ್ಮಣನು ಮೂವರು ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದಿ ವಿಷ್ಣು ಸಾಯುಜ್ಯವನ್ನು ಪಡೆಯುವರು. ಜಲಧೇನು ದಾನ ವಿಧಾನವನ್ನು ಕೇಳುವವರು, ಹೇಳುವವರು ಜಿತೇಂದ್ರಿಯರು, ಸರ್ವ ಪಾಪ ವಿಮುಕ್ತರೂ ಆಗಿ ಸ್ವರ್ಗವನ್ನು ಸೇರುವರು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ಜಲಧೇನು ವಿಧಿರ್ನಾಮ ಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 101ನೆಯ ಅಧ್ಯಾಯವಾದ ರಸಧೇನು ದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.